ಹಲೋ ಗಾಯ್ಸ್, ವಿಡಿಯೋ ಮಾಡಿದೆ ತುಂಬಾ ದಿನ ಆಯ್ತಲ್ಲ. ಕಂಟೆಂಟ್ ಸಿಗ್ಲಿಲ್ಲ, ಎಂತ ಮಾಡುದು ಹೇಳಿ. ಕಂಟೆಂಟ್ ಬೇಕಲ್ಲ ವಿಡಿಯೋ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಇವತ್ತೊಂದು ರೋಸ್ಟ್ ತಗೊಂಡ್ಬಂದಿದ್ದೇನೆ. ನಮ್ಮದು ಉಡುಪಿಯದು ಫೇಮಸ್ ಯೂಟ್ಯೂಬರ್, ನಿಮಗೆಲ್ಲರಿಗೆ ಪರಿಚಯ ಇದೆ. ಉಡುಪಿಯವರು ನೋಡ್ತಿದ್ದವ್ರಿಗೆಲ್ಲರಿಗೆ ಪರಿಚಯ ಇದೆ. ಬಂದಾಳು ನಸೀಮ ಬಂದಾಳು, ಅಮ್ಮಿನಗುತ್ತಾರೆ ನಸೀಮ ಬಂದಾಳು, ನೋಡ್ರಲ್ಲ ನೋಡ್ರು ಉಡುಪಿಯ ಅಂದವ ನಸೀಮನ್ನ ನೋಡ್ರಲ್ಲ. ಗಾಯ್ಸ್, ಏನ್ ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಈಗ ನನ್ನ ಫೇಸ್ ಅಲ್ಲಿ ಫುಲ್ ಆಯಿಲಿ ತರ ತೋರ್ತಾ ಉಂಟಲ್ಲ. ಆಯಿಲಿ ತರ ತೋರ್ಲಿಕ್ಕೆ ಅದಕ್ಕೆ ಮುಖ್ಯ ಕಾರಣಗಳು, ನಿನ್ನದು 20 ರೂಪಾಯಿದು ಗುಲಾಬ್ ಜಾಮೂನ್. ನೀನದು ಬಂದು ಗುಲಾಬ್ ಜಾಮೂನ್ ಇನ್ಸ್ಟಾದಲ್ಲಿ ಕೂತ್ಕೊಂಡು ತಿಂತಿಯಲ್ಲ, ನೀನು ತಿಂದು 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 ನಿನ್ನ ವ್ಯೂವರ್ಸ್ ಗಳು ಅದನ್ನು ನೋಡಿ ನೋಡಿ ನಿಂಗೆ ಆಗಿ ಫೇಸ್ ಅಲ್ಲಿ ಆಯಿಲ್ ಬಿದ್ದದ್ದು. ಟೆನ್ಷನ್ ಮಾಡಬೇಡ. ಸ್ವಲ್ಪ ನನ್ನ ಫೇಸ್ ಅಲ್ಲಿ ಕಲೆ ಉಂಟು, ಅದೇ ಹೇಳುದು ಮನುಷ್ಯರ ಕಣ್ಣು ಎಷ್ಟು ಇದೆ ಅಂತ ಹೇಳಿ. ಮನುಷ್ಯರದು ಕಣ್ಣಿಗೆ ಬೀಳ್ಬಾರ್ದು. ಯಾಕೆ ಕಣ್ಣಿಗೆ ಬೀಳ್ತೀಯ ನಸೀಮ? ಮನುಷ್ಯರದು ಹಾರ್ಟಿಗೆ ಬೀಳ್ಬೇಕು, ಅದಲ್ಲಿರಿ ಅದು ವಿಷಯ ತಾಯಿ. ಮತ್ತೆ ನೀನದು ಕಣ್ಣಿಗೆ ಬೀಳ್ಲಿಕ್ಕೆ ನಿನ್ನದು ನೋಟದ್ದು ಡಿಂಗಿ ಡಿಂಗಿ ಡ್ಯಾನ್ಸ್ ಇನ್ಸ್ಟಾದಲ್ಲಿ ಮಾಡಿದ್ರೆ ನಿನ್ನದು ಇಷ್ಟು ಗರಿಗರಿ ಬಣ್ಣದ ನೋಟ ನೋಡುವಾಗ ಕಣ್ಣಿಗೆ ಬೀಳ್ತಾರೆ, ಮತ್ತೆ ಕಾಲಿಗೆ ಬೀಳ್ತಾರೆ. ಬಟ್ ಹೇಳಿದ್ದು ಒಂದೇ ದಿವಸ, ನೆಕ್ಸ್ಟ್ ಡೇಗೆ ಸ್ಟಾರ್ಟ್ ಆಗಿತ್ತು ಪಿಂಪಲ್ಸ್ ಎಲ್ಲ. ನಸೀಮನ ಪಿಂಪಲ್ಸ್ಗೆ ಮುಖ್ಯವಾದ ಮೊದಲನೇ ಕಾರಣಗಳು ನೋಡು ನಸೀಮ, ನೀನು 9 ರಿಂದ 7 ರಿಂದ 10 ಗಂಟೆಯ ಬಿಸಿಲಲ್ಲಿ ಎಷ್ಟು ಬೇಕಾದ್ರೂ ನಿಂತ್ಕೊ, ಅದು ದೇಹಕ್ಕೆ ಸ್ವಲ್ಪ ಉತ್ತಮಕರಕ. ಮತ್ತೆ ನಂತರದ ಬಿಸಿಲುಗಳು ಅದು ಪಿಂಪಲ್ಸ್ ಆಗುವಂತಹ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತದೆ. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಕೆಟ್ಟದಾದ ಬ್ಯಾಕ್ಟೀರಿಯಾಗಳು ಇರುತ್ತದೆ. ಹಾಗೆ ನೀನು ಮಧ್ಯಾಹ್ನದ 11 ಗಂಟೆ ನಂತರ ಬಿಸಿಲಿಂದ ಶೋ ಇಟ್ಕೊಂಡು ಜಿಂಗಲಕ ಅಂತ ಓಡಾಡುತ್ತಿರುವಾಗ ನಿನಗೆ ಪಿಂಪಲ್ಸ್ ಬೀಳಿದೆ, ಮೇಲಿನ ಮಾವಿನಕಾಯಿ ಇರ್ತದೆ. ಮತ್ತೆ ವಾಪಸ್ ಚಿಕನ್ ಜಾಸ್ತಿ ತಿಂತಾ ಇದ್ದೇನೆ ಗಾಯ್ಸ್, ಎಂತ ಮಾಡುದು, ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೂ ಆಗುದಿಲ್ಲ. ಕಂಟ್ರೋಲ್ ಉದಯ್ ಗೈಸ್, ವಿಷಯ ಏನಂತ ಹೇಳಿದ್ದು, ನಮ್ಮ ತಾಯಿ ವಿಷಯ ಈಗ ಹೇಳ್ತಿದ್ಯಾ ನೀನು. ಆದ್ರೆ 1 ನಿಮಿಷ ಎಂತ ಪುರಾಣ ಹೇಳಿದ್ದ ನೀನು. ಎಂತ 1 ನಿಮಿಷ ನಾನು ಇಷ್ಟು ಕೂತು ನೋಡ್ತಾ ಇದ್ದೇನೆ ಮಾರ. ಅಲ್ಲೋ ಗಾಯ್ಸ್, ವಿಷಯ ಎಂತ ಹೇಳಿದ್ರೆ ಅದು ಎಷ್ಟರವರೆಗೆ ಎಂತ ಹೇಳಿದ್ದ ನೀನು. ಯಾ ಅಲ್ಲೋ ಎಂತ ಗೊತ್ತಾ, ಎನ್ನಡಪ್ಪ ಉಂಟಲ್ಲ, ಅದು ಎನ್ನಡಪ್ಪದು ರೆಸಿಪಿ ಇನ್ಸ್ಟಾಲ್ ಶೇರ್ ಮಾಡ್ತೇನೆ. ತುಂಬಾ ಜನ ಬಂದು ಕೇಳಿದ್ದಾರೆ ಗೈಸ್, ಎನ್ನಡಪ್ಪದು ರೆಸಿಪಿ ಯಾಕೆ ನೀವು ಶೇರ್ ಮಾಡಿ. ಎನ್ನಡಪ್ಪ ಫುಲ್ ಸಂಚಲನ ಮೂಡುತ್ತಿದೆ. ಇಡೀ ಮೈಕಾಲ, ಇಡೀ ಮಂಗಳೂರು ಮತ್ತು ಉಡುಪಿಯಲ್ಲಿ ಸಂಚಲನ ಮೂಡುತ್ತಿದೆ. ಎನ್ನಡಪ್ಪ ಅಮೆರಿಕದ ಚಿಕಾಗೋದ ಮೈನ್ ಒಂದು ಆಹಾರದ ಉತ್ಪಾದನಾ ಸಂಸ್ಥೆಯಾದಂತಹ ಆಲ್ಸಸ್ ಮೇಲ್ಸ್ ಉಲ್ಸಾ ಇವರು ಎನ್ನಡಪ್ಪವನ್ನು ನಸೀಮನ ಎನ್ನಡಪ್ಪ ಅವರಿಗೆ ಡಿಎಂ ಕಳಿಸಿದ್ದಾರೆ. ಅವರ ಡಿಎಂಗೆ ನಸೀಮನವರು ಉತ್ತರ ಸಹ ಕೊಡಲಿಲ್ಲ. ಯಾಕೆಂದ್ರೆ ಅವರ ಎನ್ನಡಪ್ಪವು ಕೈಯಲ್ಲಿ ಕಲಕಿ ಮಾಡಿರೋದು ನಮ್ಮ ಈ ಕೈಯಲ್ಲಿ ಇದು ಅಲ್ಲ, ಸಾರಿ, ಇದು ಬಲ ಕೈಯಲ್ಲಿ ಕಲಕಿ ಮಾಡಿರುವ ಎನ್ನಡಪ್ಪಕ್ಕೆ ಫುಲ್ ಡಿಮ್ಯಾಂಡ್ ಆಗಿದೆ. ಇನ್ನು ಮುಂದೆ ನಸೀಮನವರು ರೋಡಿನಲ್ಲಿ ಎನ್ನಡಪ್ಪ ಮಾರುತ್ತಾರೆ, ಮುಂದಿನ ಪೀಳಿಗೆಯಲ್ಲಿ ಮಾರುತ್ತಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಸಂಚಲನ ವೈರಲ್ ಆಗುತ್ತಿದೆ. ಗೈಸ್, ರೋಸ್ಟ್ ಇಷ್ಟ ಆಗ್ಲಿಕ್ಕಿಲ್ಲ ನಿಮ್ಗೆ, ಯಾಕೆಂದ್ರೆ ಅದು ನಂದು ಯೂಟ್ಯೂಬ್ ಅಲ್ಲಿ ಫಸ್ಟ್ ರೋಸ್ಟ್ ಮಾಡ್ತಿರೋದು. ವೈಯಕ್ತಿಕವಾಗಿ ಯಾರು ಸಹ ತಗೊಳ್ಬೇಡಿ, ಸುಮ್ನೆ ಒಂದು ತಮಾಷೆಗಾಗಿರುತ್ತೆ ಅಷ್ಟೇ, ಬೇರೆ ಯಾವ ತರ ಉದ್ದೇಶ ಇಲ್ಲ, ನಿಮ್ಮನ್ನು ನಗಿಸುವಂತ ಉದ್ದೇಶ. ನೋಡುವ, ನೆಕ್ಸ್ಟ್ ಯಾವ್ದಾದ್ರು ರೋಸ್ಟ್ ಸಿಕ್ಕಿದ್ರೆ ನಾನು ನಿಮ್ ಜೊತೆ ಬರ್ತೇನೆ, ನಿಮ್ಮನ್ನು ಸ್ವಲ್ಪ ನಗಿಸ್ತೇನೆ. ನಿಮ್ಗೆ ಅಷ್ಟು ಚೆನ್ನಾಗಾಗ್ಲಿಲ್ಲ ತೊಂದ್ರೆ ಇಲ್ಲ, ನನ್ನ ಪ್ರಕಾರ ನೀವು ನಗ್ತೀರಾ ಅಂತ ಅನ್ಕೊಂಡಿದ್ದೇನೆ. ಸ್ವಲ್ಪ ನಗಿ, ಕೂಲ್ ಆಗಿರಿ, ಬಿ ಹ್ಯಾಪಿ, ಬಿ ಕೂಲ್, ಸ್ವೈಪ್.